2024 ಮತ್ತು 25ನೇ ಸಾಲಿನ SSLC ಮಧ್ಯವಾರ್ಷಿಕ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆ. ಇದು ಬೋರ್ಡ್ ಕಡೆಯಿಂದ ಬಂದಿರತಕ್ಕಂಥ ಪ್ರಶ್ನೆ ಪತ್ರಿಕೆ ಹೋದ ವರ್ಷ. ಸೊ ಇದರಲ್ಲಿ ಈ ಪ್ರಶ್ನೆಗಳೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಎಷ್ಟೊಂದು ವೀಡಿಯೋಸನ್ನು ಹಾಕಿದ್ದೀನಿ ನಿಮಗೆ. ಸೊ ಆ ವೀಡಿಯೋಸ್ ಎಲ್ಲ ಒಂದ್ಸಲ ಚೆನ್ನಾಗಿ ನೋಡ್ಕೊಳ್ಳಿ. ಸೊ ಮತ್ತೆ ಇದು ಇನ್ನೊಂದು ಪ್ರಶ್ನೆ ಪತ್ರಿಕೆ ಆಗುತ್ತೆ, ಓಕೆನಾ. ಸೊ ಇಲ್ಲಿ ನೋಡಿ, ಇಲ್ಲಿ ಇರ್ತಕ್ಕಂಥ ಒಂದು ಅಂಕದ ಪ್ರಶ್ನೆ ಇದೆಯಲ್ಲ, MCQs ಅಂತ ಕರೀತಾರಲ್ಲ, ಅದನ್ನು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳೋದ್ರಿಂದ ನಿಮಗೆ ಕ್ವೆಶನ್ಸ್ ಪ್ರಾಕ್ಟೀಸ್ ಆಗುತ್ತೆ, ಓಕೆ. ಸೊ ಅದಾದ ನಂತರ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಸೊ ನೋಡಿ ಈ ಪ್ರಶ್ನೆಗಳೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಸ್ವಲ್ಪ ಚೆನ್ನಾಗಿ ಓದ್ಕೊಳ್ಬೇಕಾಗತ್ತೆ, ಓಕೆನಾ. ಆಮೇಲೆ 2-3 ವಾಕ್ಯದಲ್ಲಿ ಉತ್ತರಿಸಿ. ನೋಡಿ 2-3 ವಾಕ್ಯದಲ್ಲಿ ಉತ್ತರಿಸಿ ಅಷ್ಟೇ, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿರ್ತಕ್ಕಂಥ ಕ್ವಶನಲ್ಲಿ ರಿಪೀಟ್ ಆಗೋ ಚಾನ್ಸಸ್ ಕೆಲವೊಂದಕ್ಕಿರುತ್ತೆ, ಓಕೆನಾ. ಸೊ ಅದನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ಅದಾದಮೇಲೆ 6 ವಾಕ್ಯಗಳಲ್ಲಿ ಉತ್ತರಿಸಿ, ಓಕೆ. ಸೊ ಅದೇ ಥರ ಇಲ್ಲಿ ನಿಮಗೆ ಆಪ್ಷನ್ಸ್ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ, ಓಕೆನಾ. ಸೊ ಈ ಥರ ಆಪ್ಷನ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ ಯಾರು ಒಂದು ಬರೆದರೆ ಸಾಕಾಗುತ್ತೆ. ಬ್ಯಾಂಕಿನ ಗುಣಲಕ್ಷಣಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಓಕೆನಾ. ಬ್ರಿಟಿಷರ ಕಾಲದಲ್ಲಿ ಭಾರತದ ಪೊಲೀಸ್ ವ್ಯವಸ್ಥೆಯಲ್ಲಾದ ಬದಲಾವಣೆಗಳನ್ನು ಏನು ಅಂತ ಕೇಳ್ತಿದ್ದಾರೆ. ಮತ್ತು ಲಿಂಗತ್ವ ಅಲ್ಪಸಂಖ್ಯಾತರ ಸಬಲೀಕರಣಕ್ಕಾಗಿ ಕೈಗೊಂಡಿರುವ ಕ್ರಮಗಳೇನು ಅಂತ ಕೇಳಿದ್ದಾರೆ. ಮಣ್ಣಿನ ಸವತೆಯನ್ನು ತಡೆಗಟ್ಟುವುದು ಹೇಗೆ, ಅದು ತುಂಬ ಮುಖ್ಯವಾದ ಪ್ರಶ್ನೆ ಅದು, ಓಕೆನಾ. ಅದಾದಮೇಲೆ ಬ್ರಿಟಿಷ್ ಶಿಕ್ಷಣವು ಭಾರತೀಯರ ಮೇಲೆ ಬೀರಿದ ಪರಿಣಾಮಗಳು, ಬಹಳ ಇಂಪಾರ್ಟೆಂಟ್ ಕ್ವೆಶನ್ ಅದಾಗುತ್ತೆ, ಓಕೆನಾ. ಅದೇ ಜ್ಯೋತಿಬಾಯಿ ಫುಲೆ ಅವರ ಸಮಾನತೆಯ ಆಧಾರದ ಮೇಲೆ ಹೊಸ ಸಮಾಜವನ್ನು ನಿರ್ಮಿಸಲು ಪ್ರಯತ್ನಿಸಿದರು ಹೇಗೆ, ಓಕೆ. ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ ಕೊಡುಗೆಗಳನ್ನು ವಿವರಿಸಿ. ಕೃಷ್ಣರಾಜ ಒಡೆಯರ್, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಅರಣ್ಯಗಳ ಮಹತ್ವವನ್ನು ವಿವರಿಸಿ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಭಾರತದಲ್ಲಿ ಆರ್ಥಿಕ ಸಮಾನತೆಯನ್ನು ಕಡಿಮೆಗೊಳಿಸಲು ಕೈಗೊಳ್ಳಬಹುದಾದ ಕ್ರಮಗಳೇನು, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಾದ ನಂತರ ನಿಮಗೆ ನಕ್ಷೆಯನ್ನು ಬರೆದು ಅದರಲ್ಲಿರುವಂತಹ ಸ್ಥಳಗಳನ್ನು ಗುರುತಿಸೋಕೆ ಹೇಳ್ತಾರೆ. 82 ಪೂರ್ವ ರೇಖಾಂಶ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮರುಭೂಮಿ ಮಣ್ಣಿನ ಪ್ರದೇಶ, ಓಕೆನಾ. ಮತ್ತು ಸುಂದರಬನ ಮತ್ತು ಕೋಸಿ ಯೋಜನೆ, ಕೋಸಿ ರಿವರ್ ಪ್ರಾಜೆಕ್ಟ್ ಅಂತ ಏನು ಕರೀತಾರಲ್ಲ, ಸೊ ಅದನ್ನು ಬರೀಬೇಕಾಗುತ್ತೆ, ಓಕೆನಾ. ಸೊ ಇದು ದೃಷ್ಟಿವಿಕಲಚೇತನ ವಿದ್ಯಾರ್ಥಿಗಳಿಗೆ ಇರ್ತಕ್ಕಂಥ ಪರ್ಯಾಯ ಪ್ರಶ್ನೆ ಅದು, ಓಕೆನಾ. ಅದು ನೀವು ಬರೆಯೋಕ್ಕಾಗಿಲ್ಲ. ಅದೇ ರೀತಿ ಇಷ್ಟೊಂದು ಪ್ರಶ್ನೆಗಳನ್ನು ತುಂಬ ಚೆನ್ನಾಗಿ ಓದ್ಕೊಂಡ್ರೆ ಡೆಫಿನೆಟ್ಲಿ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಅದೇ ರೀತಿ ಮುಂದೆ ಇಂಪಾರ್ಟೆಂಟ್ ಪ್ರಶ್ನೆ ಪತ್ರಿಕೆ ಮತ್ತು ಇಂಪಾರ್ಟೆಂಟ್ ಕ್ವೆಶನ್ಸನ್ನು ಸಹ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಅವೆಲ್ಲ ನಿಮಗೆ ಬೇಕು ಅಂದರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಉಪಯೋಗ ಆಗುತ್ತೆ, ಯಾಕಂದರೆ ನೋಟಿಫಿಕೇಷನ್ ತಕ್ಷಣ ನಿಮಗೆ ಬರುತ್ತೆ, ಓಕೆನಾ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.